ಉದಯಪುರದಲ್ಲಿ ರಶ್ಮಿಕಾ ವಿಜಯ್ ಮದುವೆ ನಡೀತಾ ಇದೆ. ಐಟಿಸಿ ಮೆಮೆಂಟೋಸ್ನಲ್ಲಿ ಕಲ್ಯಾಣ ನೆರವೇರಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. 8ರಿಂದ 10 ಗಂಟೆ ಮುಹೂರ್ತದಲ್ಲಿ ಆಂಧ್ರ ಶೈಲಿ ವಿವಾಹ ಅಂತ ಪ್ಲಾನ್. ಸಂಜೆ ಕೊಡವ ಶೈಲಿಯಲ್ಲಿ ಮದುವೆ ಸಂಪ್ರದಾಯಗಳು ನಡೆಯುತ್ತೆ. 100 ಆಯ್ದ ಗಣ್ಯರಿಗೆ ಮಾತ್ರ ಮದುವೆಗೆ ಆಹ್ವಾನವನ್ನ ನೀಡಲಾಗಿತ್ತು. ಅವರೆಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ನಟ ನಟಿಯರು ರಾಜಕಾರಣಿಗಳು ಪಾಲ್ಗೊಂಡಿದ್ದಾರೆ. ಸ್ಯಾಂಡಲ್ವುಡ್, ಬಾಲಿವುಡ್, ಟಾಲಿವುಡ್, ಕಾಲಿವುಡ್ನ ನಟರು ನಟಿಯರು ಬಂದಿದ್ದಾರೆ. ರಶ್ಮಿಕಾ ವಿಜಯ್ ಆಪ್ತರು, ಕೆಲ ಉದ್ಯಮಿಗಳು ಪಾಲ್ಗೊಂಡಿದ್ದಾರೆ. ಕುಟುಂಬಸ್ಥರು ಆಪ್ತರಿಂದ ನವ ಜೋಡಿಗೆ ಶುಭಾಶಯವನ್ನ ಕೋರಲಾಗ್ತಾ ಇದೆ, ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಆಂಧ್ರ ಹಾಗೆಯೇ ಕೊಡವ ಶೈಲಿಯ ಭಕ್ಷ್ಯ ಭೋಜನಗಳು ರೆಡಿಯಾಗಿವೆ. ಇನ್ನು ಮಾರ್ಚ್ 4ನೇ ತಾರೀಕು ಹೈದರಾಬಾದ್ನಲ್ಲಿ ರಿಸೆಪ್ಷನ್ ನಡೆಯಲಿದೆ. ರಿಸೆಪ್ಷನ್ನಲ್ಲೂ ಅಷ್ಟೇ ಸ್ಯಾಂಡಲ್ವುಡ್ನ ಆಪ್ತರಿಗಷ್ಟೇ ರಶ್ಮಿಕಾ ಮಂದಣ್ಣ ಆಹ್ವಾನ ಪತ್ರಿಕೆಯನ್ನ ಕಳಿಸಿದ್ದಾರೆ. ಆದರೆ ಶೆಟ್ಟಿ ಗ್ಯಾಂಗ್ಗೆ ಆಹ್ವಾನ ಇಲ್ಲ. ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ಪ್ರಮೋದ್ ಶೆಟ್ಟಿಗೆ ಮದುವೆ ಹಾಗೂ ರಿಸೆಪ್ಷನ್ಗೆ ಕರೆದಿಲ್ಲ. ರಶ್ಮಿಕಾ ವಿಜಯ್ ದೇವರಕೊಂಡ ಮದುವೆ ಬಗ್ಗೆ ಅಫಿಷಿಯಲ್ ಆಗಿ ಅವರೆಲ್ಲೂ ಹೇಳ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಕ್ಯೂರಿಯಾಸಿಟಿ ಮತ್ತೆ ಜಾಸ್ತಿ ಆಗ್ತಲೇ ಹೋಗ್ತಾ ಇತ್ತು. ಇನ್ಫ್ಯಾಕ್ಟ್ ಈಗ ಸೋಷಿಯಲ್ ಮೀಡಿಯಾ ಜಮಾನ. ಇವಾಗ ಅಟ್ಲೀಸ್ಟ್ ಒಂದು ಫೋಟೋ ಏನಾದರೂ ರಿಲೀಸ್ ಆಗುತ್ತಾ, ವಿಡಿಯೋಗಳ ಹೊರಗಡೆ ಬರುತ್ತಾ ಅಂತೇಳಿ ಅವ್ರ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಈ ವರ್ಷದ ಆರಂಭದಲ್ಲೇ ಒಂದು ದೊಡ್ಡ ಕಲ್ಯಾಣ ಮಹೋತ್ಸವ ನಡೀತಾ ಇದೆ, ನಾವು ಗಮನಿಸ್ತಾ ಇದ್ದೀವಿ. ಬಟ್ ಇವಾಗಿರುವಂಥ ಕ್ಯೂರಿಯಾಸಿಟಿ, ಇವಾಗ ಹೈಪ್ ಏನೋ ಸಿಕ್ಕಿದೆ, ಬಟ್ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಫೋಟೋಸ್ ಅಥವಾ ವಿಡಿಯೋಸ್ ರಿಲೀಸ್ ಆಗುತ್ತಾ ಇಲ್ವಾ ಇವತ್ತು ಅನ್ನೋ ಕ್ಯೂರಿಯಾಸಿಟಿ ಫ್ಯಾನ್ಸ್ಗೆ. ಖಂಡಿತವಾಗ್ಲೂ ಶರ್ಮಿತಾ, ಈ ವರ್ಷದ ಆರಂಭದಲ್ಲಿ ಆಗ್ತಿರುವಂಥ ಈ ಒಂದು ಸ್ಟಾರ್ ಜೋಡಿಯ ಮದುವೆ ಬಗ್ಗೆ ಅತ್ಯಂತ ಕುತೂಹಲಕಾರಿಯಾಗಿ ಅವರ ಅಭಿಮಾನಿಗಳು ಕಾಯ್ತಿರುವಂಥದ್ದು ಎಲ್ರಿಗೂ ಕೂಡ ತಿಳಿದಿರುವಂತಹ ಒಂದು ವಿಚಾರವೇ. ಆದರೆ ಇನ್ನು ಈ ಮದುವೆಗೆ ಹೋಗಿರುವಂಥದ್ದು ಅವರ ಕುಟುಂಬಸ್ಥರು ಮತ್ತು ಆತ್ಮೀಯರು, ಸ್ನೇಹಿತರಿಗಷ್ಟೇ. ಅಂದರೆ ಕೇವಲ 100 ಮಂದಿ ಅಷ್ಟೇ ಈ ಒಂದು ವಿವಾಹಕ್ಕೆ ಹೋಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಆ ಮದುವೆಗೆ ಹೋಗುವಂತಹ ಒಂದಷ್ಟು ಜನರಿಗೂ ಕೂಡ ಒಂದಷ್ಟು ನಿರ್ಬಂಧಗಳಿದೆ. ಆ ಮದುವೆಗೆ ಹೋಗುವಂಥವ್ರಿಗೆ ಯಾರಿಗೂ ಕೂಡ ಮೊಬೈಲ್ ಕೂಡ ತೆಗೆದುಕೊಂಡು ಹೋಗುವ ಆಗಿಲ್ಲ. ಈ ರೀತಿಯಾದಂಥ ಒಂದಷ್ಟು ವಿಚಾರಗಳು ಬರ್ತಿದೆ. ಇದರ ನಡುವೆ ಕೂಡ ಇವರ ಮದುವೆಯ ಒಂದಷ್ಟು ಫೋಟೋಗಳು ಏನಾದರೂ ಹೊರಗಡೆ ಬರ್ತಾವ, ಯಾರಾದರೂ ಸ್ನೇಹಿತರು ಮದುವೆಗೆ ಹೋಗಿರುವಂಥವ್ರು ಯಾರಾದರೂ ಆ ಮದುವೆಗೆ ಹೋಗಿರುವ ಒಂದು ಕ್ಷಣವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊತಾರೆ, ಅವರ ಫೋಟೋಗಳು ರಿವೀಲ್ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಿದ್ದಾರೆ. ಆದರೆ ಇದು ಸಾಧ್ಯವ ಅನ್ನುವಂಥದ್ದು ಇದೆ. ಯಾಕೆಂದರೆ ಸಾಕಷ್ಟು ನೆಟ್ಫ್ಲಿಕ್ಸ್ನವರು ಕೂಡ ಈ ಒಂದು ವಿವಾಹವನ್ನು ಕವರೇಜ್ ಮಾಡೋದಕ್ಕೆ ಕೋಟಿ ಆಫರ್ ಕೊಟ್ಟರು. ಬೇಡ, ನಮ್ಮ ಮದುವೆ ಪ್ರೈವೇಸಿ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಆಫರನ್ನು ಕೂಡ ರಿಜೆಕ್ಟ್ ಮಾಡಿರುವಂಥ ಈ ಜೋಡಿ ತಮ್ಮ ಮದುವೆಯ ಒಂದು ಖಾಸಗಿತನ ಏನಿದೆ ಅದನ್ನು ಗೌಪ್ಯವಾಗಿ ಇಟ್ಕೊಳ್ಳೋದಕ್ಕೆ ಒಂದು ಕಾರಣ ಆಗಿರುವಂಥದ್ದು. ಇದರ ನಡುವೆ ಕೂಡ ಈಗ ಆಲ್ರೆಡಿ ಅವರ ಒಂದು ವಿವಾಹಕ್ಕೆ ಒಂದು 8 ಗಂಟೆಯಿಂದ 10 ಗಂಟೆಯ ಒಂದು ಸಂದರ್ಭದಲ್ಲಿ ಅವರ ಮದುವೆ ಆಗಿರುತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನು ಬೆಳಗ್ಗೆ 8 ಗಂಟೆಯ ಸಂದರ್ಭದಲ್ಲಿ ತೆಲುಗು ಸಂಪ್ರದಾಯಂತೆ ಒಂದು ವಿವಾಹ, ಆದರೆ ಸಂಜೆ ಕೊಡವ ಸಂಪ್ರದಾಯದಲ್ಲಿ ಈ ಒಂದು ಜೋಡಿಯ ವಿವಾಹ ಆಗುತ್ತೆ. ಎರಡೂ ಸಂಪ್ರದಾಯಗಳನ್ನು ಗೌರವಿಸುವ ನಿಟ್ಟಿನಲ್ಲಿ 2 ಸಂಪ್ರದಾಯದ ರೀತಿಯಲ್ಲಿ ಈ ಜೋಡಿ ಮದುವೆ ಆಗ್ತಿರುವಂಥದ್ದು. ಜೊತೆಗೆ ವಿವಾಹ ಪೂರ್ವವಾಗಿ ಅಂದರೆ 2-3 ದಿನಗಳಿಂದ ನಡೀತಿರುವಂತಹ ಒಂದು ಕಾರ್ಯಕ್ರಮಗಳಲ್ಲಿ ಏನಿದೆ ಅಲ್ಲಿ ಬೇರೆ ಬೇರೆ ದೇಶ ಅಂದರೆ ಜಪಾನಿ ದೇಶದ ಊಟದ ವ್ಯವಸ್ಥೆಯನ್ನು ಮಾಡಿರುವಂಥ ಈ ಜೋಡಿ ಇವತ್ತು ಕೂಡ ತೆಲುಗು ಶೈಲಿ, ಆಂಧ್ರ ಶೈಲಿಯ ಹಾಗೂ ಕೊಡವ ಶೈಲಿಯ ಎರಡೂ ರೀತಿಯ ಊಟಗಳನ್ನು ಬರುವಂತಹ ಅತಿಥಿಗಳಿಗೆ ಒಂದು ಸಿದ್ಧವಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಅದರ ಜೊತೆಗೆ ಅವರ ಅತ್ಯಾಪ್ತರು ಅಂದರೆ ಕುಟುಂಬಸ್ಥರಿರ್ಬೋದು, ರಶ್ಮಿಕಾ ಮಂದಣ್ಣ ಅವರ ಆತ್ಮೀಯರಿರ್ಬೋದು, ಮತ್ತು ವಿಜಯ್ ದೇವರಕೊಂಡ ಸ್ನೇಹಿತರು, ಮತ್ತು ವಿಜಯ್ ದೇವರಕೊಂಡ ಜೊತೆ ಸಿನಿಮಾ ಮಾಡಿದಂಥ ಬೆರಳೆಣಿಕೆಯ ನಿರ್ದೇಶಕರುಗಳಿಗೆ ಮಾತ್ರ ಈ ಒಂದು ಆಹ್ವಾನ ಪತ್ರಿಕೆ ಹೋಗಿರುವಂಥದ್ದು. ಅದರ ಜೊತೆಗೆ ನಮ್ಮ ಕನ್ನಡದ 11 ಜನರಿಗೆ ಇನ್ವಿಟೇಷನ್ ಬಂದಿದ್ರು ಕೂಡ ಅದರಲ್ಲಿ ಕೇವಲ ಆಶಿಕಾ ರಂಗನಾಥ್ಗೆ ಮಾತ್ರ ಇವತ್ತಿನ ಮದುವೆಯ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಇರುವಂಥದ್ದು. ಉಳಿದಂಥ 11 ಜನರಿಗೂ ಕೂಡ ಮಾರ್ಚ್ 4ನೇ ತಾರೀಕು ಇರುವಂತಹ ಒಂದು ರಿಸೆಪ್ಷನ್ ಏನಿದೆ ಆ ಒಂದು ರಿಸೆಪ್ಷನ್ಗೆ ಆಹ್ವಾನ ಪತ್ರಿಕೆ ಇದೆ. ಅದರಲ್ಲಿ ಯಾರ್ಯಾರು ಮಾರ್ಚ್ 4ನೇ ತಾರೀಕು ಹೋಗ್ತಾರೆ, ಬಂದಿರುವಂತ ರಿಸೆಪ್ಷನ್ ಇನ್ವಿಟೇಷನ್ ಇರುವಂತವರು ಎಲ್ಲರೂ ಕೂಡ ಹೋಗ್ತಾರಾ ಇಲ್ವಾ ಒಂದ್ ಕಡೆ ಚರ್ಚೆ ಆಗ್ತಿದೆ. ಇನ್ನೊಂದ್ ಕಡೆ ಶೆಟ್ಟಿ ಗ್ಯಾಂಗ್ ಬಗ್ಗೆನೂ ಕೂಡ ಪ್ರಮೋದ್ ಶೆಟ್ಟಿ ಮತ್ತೆ ರಿಷಬ್ ಶೆಟ್ಟಿ ಅವರಿಗೆ ಮಾಧ್ಯಮದವರು ಮೊನ್ನೆ ಪ್ರಶ್ನೆ ಕೇಳಿದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿ ಇದೆ. ಆ ಬಗ್ಗೆ ಯಾವ ತರ ಚರ್ಚೆಗಳಾಗ್ತಿದೆ? ಖಂಡಿತವಾಗ್ಲೂ ಶರ್ಮಿತಾ, ಒಂದು ವೇಳೆ ಏನಾದರೂ ರಶ್ಮಿಕಾ ಕರ್ನಾಟಕದಲ್ಲಿ ಒಂದಿಬ್ಬರು ನಿರ್ದೇಶಕರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ, ಆ ಇಬ್ಬರು ನಿರ್ದೇಶಕರಿಗೆ ಅವರು ಇನ್ವಿಟೇಷನ್ ತಲುಪಿಸಿಲ್ಲ ಆಗಿದ್ದರೆ ಇದು ಚರ್ಚೆ ಆಗ್ತಿರ್ಲಿಲ್ವೇನೋ. ಏನಕ್ಕೆ ಅಂದರೆ ರಕ್ಷಿತ್ ಶೆಟ್ಟಿ ಅವರ ಜೊತೆ ಅವರ ಒಂದು ಲವ್ ಬ್ರೇಕಪ್ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿರುವ ವಿಚಾರ. ಯಾರು ಕೂಡ ಬ್ರೇಕಪ್ ಆಗಿರುವಂಥವ್ರ ಮದುವೆ ಕರೆಯಲ್ವೇನೋ ಅನ್ನುವಂಥ ನಿಟ್ಟಿನಲ್ಲಿ ಗೊತ್ತಿರುವಂಥ ವಿಚಾರ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಕೈ ಬಿಟ್ಟು ಮುಂದೆ ಹೋಗ್ತಿದ್ರೇನೋ ಸೋಷಿಯಲ್ ಮೀಡಿಯಾದ ಒಂದಷ್ಟು ಪಂಟ್ರುಗಳು. ಆದರೆ
ಯಾವಾಗ ನಿರ್ದೇಶಕರಾದಂಥ ಅಂಜನಿ ಪುತ್ರದಲ್ಲಿ ಕೆಲಸ ಮಾಡಿರುವಂಥ ಹರ್ಷ ಇರ್ಬೋದು, ಮತ್ತು ಪೊಗರು ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ನಂದಕಿಶೋರ್ ಅವರಿಗೆ ಯಾವಾಗ ಇನ್ವಿಟೇಷನ್ ಬಂತು, ಈ ಇಬ್ಬರು ನಿರ್ದೇಶಕರಿಗೆ ನೀವು ಇನ್ವಿಟೇಷನ್ ಕೊಟ್ಟಿದ್ದೀರಾ. ನಿಮಗೆ ಅವಕಾಶ ಕೊಟ್ಟಂತಹ ಮೊದಲ ನಿರ್ದೇಶಕ ಅಂದರೆ ರಿಷಬ್ ಶೆಟ್ಟಿ ಅವರಿಗೆ ಯಾಕೆ ನೀವು ಕೊಟ್ಟಿಲ್ಲ? ಸೊ ರಿಷಬ್ ಶೆಟ್ಟಿ ಅವರೊಂದು ಹತ್ತಿದೆ ಏಣೆಯನ್ನು ಹೊರದ್ರ, ಇಲ್ಲಿಂದನೇ ಬೆಳೆದು ಇಲ್ಲಿಂದನೇ ಮುಂದೆ ಹೋಗಿರುವಂಥ ನೀವು ಸೊ ಯಾಕೆ ಈ ರೀತಿ ಮಾಡಿದ್ರೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಂತೂ ಆಗ್ತಿದೆ. ಸೊ ಆದರೆ ಈ ಯಾವುದೇ ಚರ್ಚೆಗಳಿಗೂ ಕೂಡ ಅವರು ಕ್ಯಾರೇನಿದೆ, ತಮಗಿಷ್ಟ ಬಂದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಕನಸು ಕಂಡಿದ್ರು ಆ ರೀತಿಯಾಗಿ ಇವಾಗ ಅವರು ವಿವಾಹ ಆಗ್ತಿರುವಂಥದ್ದು. ಶರ್ಮಿತಾ, ಕ್ಯೂರಿಯಾಸಿಟಿ ಫೋಟೋಸ್ ವಿಡಿಯೋಸ್ ರಿಲೀಸ್ ಆಗುತ್ತಾ? ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸತೀಶ್. ಈ ಕ್ಷಣ